ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಾಗ ನಾನು ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಹೆಂಗೆ ಮಾಡೋದು ಅಂತ ನೋಡೋಣ. ಭಾಳ ಅಂದ್ರೆ ಭಾಳ ಕ್ವಿಕ್ಕಾಗಿ ಮೂವ್ ಆಗ್ತೈತಿ ಈ ಒಂದು ಡಿಸೈನ್. ಫಸ್ಟ್ ನಾನಿಲ್ಲಿ ಒಂದು 8 ಎಳೆ ದಾರ ತೊಗೊಂಡಿನಿ. ದಾರ ತೊಗೊಂಡು ನಾನು ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳಕತ್ತೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾನು ಮತ್ತೆ ಒಂದು ಲಾಕ್ ಸ್ಟಿಚ್ನ ಹಾಕೋತೀನಿ. ಲಾಕ್ ಸ್ಟಿಚ್ ಅಂತಲೂ ಅಂತಾರೆ ಮತ್ತು ಸಿಂಗಲ್ ಕ್ರೋಶ ಅಂತಲೂ ಅಂತಾರೆ. ನಾನು ಒಂದು ಸತಿ ಲಾಕ್ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮ್ಯಾಗ ದಾರಾನ ಮ್ಯಾಗ್ ಮಾಡಿ ಒಂದು ಮೀಡಿಯಮ್ ಸೈಜಿಂದು ಒಂದು ಬೀಡನ್ನ ನಾನು ತೊಗೋತೀನಿ. ಹಿಂಗೆ ಮೀಡಿಯಮ್ ಸೈಜಿಂದ ಒಂದು ಬೀಡನ್ನ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಅದು ಕರೆಕ್ಟ್ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ಮತ್ತೆ ದಾರಾನ ಮ್ಯಾಗ್ ಮಾಡಬೇಕು. ಹಿಂಗೆ ದಾರಾನ ಮ್ಯಾಗ್ ಮಾಡಿ ನಾವು ಬೀಡನ್ನ ಸೇರಿಸಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಹಿಂಗೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಗೂ ನಾನು ಮತ್ತು ಇನ್ನೂ ಒಂದು ಬೀಡ್ನೂ ಸೇರಿಸ್ಕೋತೀನಿ. ಸ್ಟಾರ್ಟಿಂಗ್ 6 ಎಳೆ ಅಥವಾ 8 ಎಳೆ ದಾರ ತೊಗೋಬೇಕು. 8 ಎಳೆ ದಾರ ತೊಗೊಂಡು ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮ್ಯಾಗ ಪಕ್ಕದಾಗ ಒಂದು ಲಾಕ್ ಸ್ಟಿಚ್ ಅಂದ್ರೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದಾದ್ಮ್ಯಾಗ ದಾರಾನ ಮ್ಯಾಗ್ ಮಾಡಿ ಒಂದು ಬೀಡನ್ನ ಸೇರಿಸ್ಕೋಬೇಕು. ಬೀಡನ್ನ ಸೇರಿಸ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಬೀಡು ಮತ್ತು ಒಂದು ಬೀಡು ಹಿಂಗೆ ನಾವು 3 ಬೀಡನ್ನ ನಾವು ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾನಿಲ್ಲಿ ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. 3 ಮತ್ತು 4 ಹಿಂಗೆ ನಾನು 4 ಚೈನ್ ಸ್ಟಿಚ್ನ ಹಾಕ್ಕೊಂಡಾದ್ಮ್ಯಾಗ ಕರೆಕ್ಟಾಗಿ ಅದು ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನಾನು ಲಾಕ್ ಸ್ಟಿಚ್ನ ಮಾಡ್ಕೋತೀನಿ. ಹಿಂಗೆ 4 ಲಾಕ್ ಸ್ಟಿಚ್ನ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತೆ ನಾನು ಚೈನ್ ಸ್ಟಿಚ್ನ ಹಾಕೋತೀನಿ. 2 ಆಯ್ತು, 3, 4, 5 ಮತ್ತು 6. ನಾನಿಲ್ಲಿ ಒಂದು 6 ಚೈನ್ ಸ್ಟಿಚ್ನ ಹಾಕೋತೀನಿ. 6 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ಲಾರ್ದಂಗೆ ಸ್ವಲ್ಪ ಒಳಗೆ ಲಾಕ್ ಮಾಡ್ಕೋಬೇಕು. ಎದಕ್ಕಪ್ಪ ಅಂದ್ರೆ ಅಲ್ಲಿಗೆ ಆರ್ಚ್ ಬರ್ತೈತಿ. ಹಾಗಾಗಿ ಅದೊಂದು ಯು ಶೇಪ್ನ ಕಾಣ್ಬೇಕಂತಂದು ನಾನು ಸ್ವಲ್ಪ ಒಳಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತೆ ನಾನು ಚೈನ್ ಸ್ಟಿಚ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಿಂಗೆ ನಾನು ಮತ್ತೆ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಹಿಂಗೆ ನಾನು ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತೆ ತೋರಿಸ್ತೀನಿ ನೋಡ್ರಿ. 3 ಬೀಡನ್ನ ಹಾಕ್ಕೊಂಡು 4 ಚೈನ್ ಸ್ಟಿಚ್ ಒಂದು ಸತಿ 6 ಚೈನ್ ಸ್ಟಿಚ್ನ ಹಾಕ್ಕೊಂಡು ಯು ಶೇಪ್ ಬರೋಂಗೆ ಲಾಕ್ ಮಾಡ್ಕೊಬೇಕು. ಅದಾದ್ಮ್ಯಾಗ ಮತ್ತೆ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತೆ ನಾವು ಬೀಡನ್ನ ಸೇರಿಸ್ಕೋತಾ ಹೋಗ್ಬೇಕು. ನೋಡ್ರಿ, ಇದು ಫಸ್ಟ್ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ದಾರಾನ ಮ್ಯಾಗ್ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡನ್ನ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾನು ಮತ್ತೊಂದು ಬೀಡನ್ನ ತೊಗೋತೀನಿ.
ಈ ಬೀಡ್ನಿಗೂ ನಾನು ಬಟ್ಟಿಗೆ ಲಾಕ್ ಮಾಡ್ಕೊಳಕತ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾನು ಮತ್ತು ನೋಡ್ರಿ ಇಲ್ಲಿ 3 ಬೀಡ್ ಆದ್ವಲ್ಲ, ಇಲ್ಲಿಗೆ ನಿಮ್ಗೆ ಸಾಕಂದ್ರೆ 3 ಬೀಡೆ ಸಾಕು. ಇಲ್ಲಪ್ಪ ಅಂತಂದ್ರೆ ನಾವು ಇಲ್ಲಿ ಮತ್ತು ಬೀಡನ್ನ ಸೇರಿಸ್ಕೋಬೋದು. ನಾನು ಇಲ್ಲಿ 5 ಬೀಡ್ಸ್ನ ಸೇರ್ಸಕತ್ತೀನಿ. ಸ್ಟಾರ್ಟಿಂಗ್ ಮಾತ್ರ 3 ಬೀಡನ್ನ ಸೇರಿಸೀನಿ. ಅದಾದ್ಮ್ಯಾಗ ನಾನು 5 ಬೀಡನ್ನ ಸೇರಿಸ್ಕೋತಾ ಹೋಗ್ತಾನೆ. ಸೊ ಇದು 5th ಬೀಡನ್ನ ಬಟ್ಟಿಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಈಗ ನೋಡ್ರಿ 1 2 3 4 5 ಬೀಡ್ ಸೇರಿಸಿದ್ದಾದ್ಮ್ಯಾಗ ಈಗ ನಾನು ಚೈನ್ ಸ್ಟಿಚ್ನ ಮಾಡ್ಕೋತಾ ಹೋಗ್ತಾನೆ. ಸೊ ಸೇಮ್ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಕರೆಕ್ಟಾಗಿ ನೋಡಿ ಯು ಶೇಪ್ ಬರೋ ಹಂಗೆ ಲಾಕ್ ಮಾಡ್ಕೋಬೇಕು. ಸೊ ನಿಮ್ಗೆ ಹೆಂಗೆ ಲಾಕ್ ಮಾಡ್ಕೋಬೇಕಂತ ತಿಳಿಯವಲ್ದು, ಜಾಸ್ತಿ ಹತ್ರ ಮಾಡ್ಕೊತೀರಿ ಅಂತಂದ್ರೆ ಈಗ 6 ಚೈನ್ ಸ್ಟಿಚ್ ಹಾಕಿರ್ತೀವಲ್ಲ, 4ನೇ ಚೈನ್ ಸ್ಟಿಚ್ ಹಾಕಿದಾಗ ಎಷ್ಟು ಬರ್ತೈತೋ ಅಷ್ಟಕ್ಕೆ ಲಾಕ್ ಮಾಡ್ಕೋಬೇಕು. ಅಲ್ಲಿಗೆ 2 ಚೈನ್ ಸ್ಟಿಚ್ ಯು ಶೇಪ್ ಬರ್ತೈತಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡೀನಿ. ಅದಾದ್ಮ್ಯಾಗ ಮತ್ತೆ 4 ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಫಸ್ಟ್ 4 ಚೈನ್ ಸ್ಟಿಚ್, ಆಮೇಲೆ 6 ಚೈನ್ ಸ್ಟಿಚ್ ಹಾಕ್ಕೊಂಡು ಅದಾದ್ಮ್ಯಾಗ ನಾವು 4 ಚೈನ್ ಸ್ಟಿಚ್. ಸೊ ನೋಡ್ರಿ 5 ಬೀಡ್ಸ್ ಹಾಕಿದ್ದಾದ್ಮ್ಯಾಗ 4 ಚೈನ್ ಸ್ಟಿಚ್ ಮತ್ತು 6 ಚೈನ್ ಸ್ಟಿಚ್ ಮತ್ತು 4 ಚೈನ್ ಸ್ಟಿಚ್. ಸೊ ಇದಾ ಪ್ರೋಸೆಸ್ಸು ಸೀರೆ ಫುಲ್ಲು ಹಾಕೋತಾ ಹೋಗ್ಬೇಕು. ಈಗ ನಾನು ಲಾಕ್ ಮಾಡಿಕೊಂಡು ಮತ್ತು ಇದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ ಅದ್ರ ಮಧ್ಯದಾಗ ದಾರ ತೊಗೊಂಡು ಫಸ್ಟ್ ಲಾಕ್ ಮಾಡ್ಕೋಬೇಕು. ಅದಾದ್ಮ್ಯಾಗ ನಾನಿಲ್ಲಿ ಚೈನ್ ಸ್ಟಿಚ್ನ ಹಾಕೋತೀನಿ. ನೋಡ್ರಿ ನನಗೆ ಇಲ್ಲಿ 3 ಚೈನ್ ಸ್ಟಿಚ್ ಹಾಕ್ಕೊಂಡೆ, ಅದು ಕ್ಲೀನಾಗಿ ಕುಂದಿರಲಿಲ್ಲ. ಸೊ 4 ಚೈನ್ ಸ್ಟಿಚ್ನ ಹಾಕ್ಕೊಂಡೀನಿ. ಅಂದ್ರೆ ನಿಮ್ಮ ಬೀಡ್ ಸೈಜ್ ಎಷ್ಟು ಹಿಡಿತೈತಲ್ಲ ಅದನ್ನು ನೋಡ್ಕೊರಿ. ಈಗ ನಾನು 4 ಚೈನ್ ಸ್ಟಿಚ್ ಹಾಕಿದ್ರೆ ನಿಮಗೂ 4 ಚೈನ್ ಸ್ಟಿಚ್ ಹಿಡಿತೈತಿ. ನಿಮ್ಮ ತೊಗೊಂಡ್ರೆ ಬೀಡ್ ಸೈಜಿಗೆ ಅಂತಿಲ್ಲ. ಫಸ್ಟ್ ನಿಮ್ಮ ಬೀಡ್ ಸೈಜ್ನ ನೋಡ್ಕೊರಿ. ಹಿಂಗೆ ಹಿಡಿದು ನೋಡಿರಿ ಕರೆಕ್ಟಾಗಿ ಅಲ್ಲಿ ಲಾಕ್ ಆಗ್ತೈತೆ ಅಂತಂದ್ರೆ ಅಷ್ಟು ಚೈನ್ ಸ್ಟಿಚ್ನ ಹಾಕೋರಿ ಆಯಿತು. ಸೊ ಈಗ ನಾನು ಲಾಕ್ ಮಾಡಿಕೊಂಡು ಫಸ್ಟ್ ಒಂತಿಗೆ ಮಾತ್ರ 4 ಚೈನ್ ಸ್ಟಿಚ್ ಹಾಕೀನಿ. ಸೆಕೆಂಡ್ ಒಂತಿಗೆ ನಾನು ಇಲ್ಲಿ 1 2 3 4 ಮತ್ತು 5. ಸೊ ಇದಕ್ಕೆ ಮಾತ್ರ ನಾನು 1 ಚೈನ್ ಸ್ಟಿಚ್ನ ಜಾಸ್ತಿ ಹಾಕೋತೀನಿ. 1 ಚೈನ್ ಸ್ಟಿಚ್ನ ಜಾಸ್ತಿ ಹಾಕ್ಕೊತಾನೆ. ಎದಕ್ಕಪ್ಪ ಅಂತಂದ್ರೆ ಇಲ್ಲಿಗೆ ನಾನು ಕುಚ್ಚನ್ನ ಕಟ್ಕೋತಾನೆ. ಸೊ ಹಾಗಾಗಿ 1 ಚೈನ್ ಸ್ಟಿಚ್ನು ಜಾಸ್ತಿ ಹಾಕ್ಕೊಂಡೀನಿ. ಅದಾದಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಬೀಡ್ ಏನೈತಲ್ಲ ಆ ಬೀಡಿಗೆ 4 ಚೈನ್ ಸ್ಟಿಚ್ನ ಹಾಕೋತಾನೆ. ಸೊ ಹಿಂಗೆ 4 ಚೈನ್ ಸ್ಟಿಚ್ ಅಂದರೆ ಫಸ್ಟ್ ಬೀಡಿಗೆ 4 ಚೈನ್ ಸ್ಟಿಚ್, ಸೆಂಟ್ರ್ ಬೀಡಿಗೆ 5 ಚೈನ್ ಸ್ಟಿಚ್ ಮತ್ತು ನೆಕ್ಸ್ಟ್ ಥರ್ಡ್ ಬೀಡಿಗೆ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಸೊ ನಾವು ಇಲ್ಲಿಂದನ ನೋಡ್ರಿ ಗ್ಯಾಪ್ ಕಾಣ್ತೈತಲ್ಲ ಅದು ಕುಚ್ಚಿ ಹಾಕೋಕೆ. ಸೊ ನಾನು ಇಲ್ಲಿಂದನ ದಾರಾನ ಮ್ಯಾಗ್ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ತಗೊಂಡು ಬೀಡನ್ನ ಸೇರಿಸ್ಕೊತಾನೆ. ಬೀಡನ್ನ ಸೇರಿಸ್ಕೊಂಡಿದ್ದಾದ್ಮ್ಯಾಗ ಡೈರೆಕ್ಟ್ ನೀಡಲ್ ಮ್ಯಾಗ
ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ಸೊ ಟ್ರಿಪಲ್ ಕ್ರೋಶನ ಹಾಕೋತೀನಿ. 2ರಾಗ 1 ಮತ್ತು 2ರಾಗ 1 ಮತ್ತು 2ರಾಗ 1 ಹಿಂಗೆ ನಾನು ಟ್ರಿಪಲ್ ಕ್ರೋಶನ ಹಾಕ್ಕೊಳ್ತೀನಿ. ಹಾಕ್ಕೊಂಡಿದ್ದಾದ್ಮ್ಯಾಗ 3 ಚೈನ್ ಸ್ಟಿಚ್ನ ಹಾಕೋತೀನಿ. 3 ಚೈನ್ ಸ್ಟಿಚ್ನ ಹಾಕ್ಕೊಂಡು ನಾನು ಟ್ರಿಪಲ್ ಕ್ರೋಶ ಏನು ಇವಾಗ ಕಂಬ ಹಾಕಿದ್ನಲ್ಲ ಆ ಕಂಬಕ್ಕೇ ಲಾಕ್ ಮಾಡ್ಕೊತೀನಿ. ಹಿಂಗೆ ಲಾಕ್ ಮಾಡಿಕೊಂಡು ಮತ್ತು ದಾರಾನ ಮ್ಯಾಗ ಮಾಡಿ ಬೀಡನ್ನ ಸೇರಿಸ್ಕೋಬೇಕು. ಬೀಡನ್ನ ಸೇರಿಸ್ಕೊಂಡಿದ್ದಾದ್ಮ್ಯಾಗ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. 2ರಾಗ 1 ಮತ್ತು 2ರಾಗ 1 ಮತ್ತು 2ರಾಗ 1 ಹಿಂಗೆ ನಾವು ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ ಅಂದರೆ ದಾರಾನ ಮ್ಯಾಗ್ ಮಾಡಿ ಬೀಡನ್ನ ಸೇರಿಸಿ ಡೈರೆಕ್ಟ್ ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದ್ದಾದ್ಮ್ಯಾಗ ಇದು ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಒಂದು 3 ಚೈನ್ ಸ್ಟಿಚ್ನ ಹಾಕ್ಕೊಂಡು ನಾವು ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದ್ದ ಕಂಬಕ್ಕನ್ನು ಲಾಕ್ ಮಾಡ್ಕೋಬೇಕು. ಅದು ಪಿಕಾಟ್ ಸ್ಟಿಚ್ ಆಗ್ತೈತಿ. ಸೊ ಇಲ್ಲಿ ನಾನು ಇದೇ ರೀತಿ ನಾನು ಆರ್ಚ್ ಫುಲ್ಲು ಮಾಡಬೇಕು. ನಿಮ್ಗೆ ಆರ್ಚ್ಗೆ ಎಷ್ಟು ಹಿಡಿತೈತೋ ಅಷ್ಟು ಟ್ರಿಪಲ್ ಕ್ರೋಶನ ಮಾಡ್ಕೊರಿ. ಸೊ ನಾನು ಇಲ್ಲಿ ನೆಕ್ಸ್ಟ್ ಆರ್ಚ್ ಫುಲ್ಲು ಎಷ್ಟು ಹಿಡಿತೈತಲ್ಲ ಅಷ್ಟು ಟ್ರಿಪಲ್ ಕ್ರೋಶನ ಮಾಡ್ಕೊತೀನಿ. ಮಾಡಿಕೊಂಡು ಅದಾದ್ಮ್ಯಾಗ 3 ಚೈನ್ ಸ್ಟಿಚ್ ಹಾಕ್ಕೊಂಡು ಪಿಕಾಟ್ ಸ್ಟಿಚ್ನಗೂ ಹಾಕ್ತಾನೆ. ಹಿಂಗೆ ಸೊ ಹಾಕೋತಾ ಹೋಗ್ತಾನೆ. ಸೊ ಹೀಗೆ ನಾವು ಆರ್ಚ್ ಅಲ್ಲಿ 6 ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದ್ರ ತುಂಬ ಎಷ್ಟು ಹಿಡಿತೈತೋ ಅಷ್ಟನ್ನು ನಾವು ಟ್ರಿಪಲ್ ಕ್ರೋಶ ಪಿಕಾಟ್ ಸ್ಟಿಚ್ನ ಮಾಡ್ಕೋತಾ ಹೋಗೋಣ. ಸೊ ಹಿಂಗೆ 2ರಾಗ 1 2ರಾಗ 1 ಮತ್ತು 2ರಾಗ 1 ಹಾಕೋತಾ ಚೈನ್ ಸ್ಟಿಚ್ನ ಒಂದು 3 ಚೈನ್ ಸ್ಟಿಚ್ನ ಹಾಕ್ಕೊಂಡು ಟ್ರಿಪಲ್ ಕ್ರೋಶ ಹಾಕಿರೋಂತಹ ಕಂಬಕ್ಕನ್ನು ಲಾಕ್ ಮಾಡಿಕೊಂಡ್ರೆ ಅದು ಪಿಕಾಟ್ ಸ್ಟಿಚ್ ಆಗ್ತೈತಿ. ಸೊ ಹಿಂಗನ ನಾವು ಮಾಡ್ಕೋತಾ ಹೋಗಬೇಕು. ಸೊ ಹಿಂಗೆ ನಾವು ಈ ಆರ್ಚಿಗೆ ಎಷ್ಟು ಹಿಡಿತೈತೋ ಅಷ್ಟನ್ನ ಹಾಕ್ಕೊಳ್ಳೋಣ. ನೋಡಿ ನಾನು ಹಾಕೀನಿ. ಇಲ್ಲಿ ನಾನು ಒಂದು 7 ಬೀಡನ್ನ ಹಾಕ್ಕೊಂಡನಿ. ನೀವು ಬೇಕಾದ್ರೆ 6 ಆದರೂ ಸಾಕಾಗ್ತೈತಿ. ಹಿಂಗೆ ನಾವು ಹಾಕೋತಾ ಹೋಗಬೇಕು. ಇಲ್ಲಿ ನಾನು 1 2 3 4 5 ಈ ಒಂದು 3ನೇ ಬೀಡ್ ಏನೈತಲ್ಲ ಆ 3ನೇ ಬೀಡಿಗೆ ನಾನು 5 ಚೈನ್ ಸ್ಟಿಚ್ನ ಹಾಕೀನಿ. ಅಂದರೆ ಇಲ್ಲಿ 3 ಬೀಡ್ ಹಾಕಿ ಮತ್ತು ಸೆಂಟ್ರದಕ್ಕೆ ನಾನು 5 ಚೈನ್ ಸ್ಟಿಚ್ ಹಾಕಿದ್ನಲ್ಲ ಹಂಗೆ ಇಲ್ಲಿ 3rd ಬೀಡಿಗೆ 5 ಚೈನ್ ಸ್ಟಿಚ್ನ ಹಾಕ್ಕೊಂಡೆ. ಸೊ ಫೈನಲಾಗಿ ನೋಡಿರಿ ಹಿಂಗೆ ಕಾಣಕತ್ತೈತಿ. ನಿಮಗೆ ಬೇಕಿದ್ರೆ ಕುಚ್ಚು ಕಟ್ಕೋರಿ, ಇಲ್ಲ ಅಂತಂದ್ರೆ ಹಿಂಗೆ ಬಾರ್ಡ್ರ್ ಡಿಸೈನ್ ಕೂಡ ಚೆನ್ನಾಗಿ ಕಾಣ್ತೈತಿ. ನಾನು ಇಲ್ಲಿ ಕುಚ್ಚು ಕಟ್ಟಿ ತೋರ್ಸಕತ್ತೀನಿ. ಸೊ ಫೈನಲಾಗಿ ಹಿಂಗೆ ಕಾಣಕತ್ತೈತಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ನೀವುಗೂ ಟ್ರೈ ಮಾಡಿರಿ. ಇನ್ನೂ ಒಂದು ಇದೇ ಸಿಮಿಲರ್ದು ನೋಡಿರಿ ಬೀಡ್ ಹಾಕ್ಲಾರ್ದೆ ಹಾಕಿರೋದಿದು. ಸೊ ಇದು ಹೆಂಗೆ ಬಂದೈತೆ ಅಂತಂದು ತಿಳಿಸ್ರಿ. ಈ ವಿಡಿಯೋ ನಾನು ಲೈವಲ್ಲಿ ಶೇರ್ ಮಾಡೀನಿ. ಸೊ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ.